ಎಲ್ಲರಿಗೂ ನಮಸ್ಕಾರ. ಈಗ ರೀಸೆಂಟಾಗಿ MBA ಮ್ಯಾನೇಜ್ಮೆಂಟ್ದು PhD ಎಂಟ್ರೆನ್ಸ್ ಎಕ್ಸಾಮ್ ಬ್ಯಾಂಗ್ಳೂರು ಯೂನಿವರ್ಸಿಟಿದು ನಾನು ತೊಗೊಂಡಿದ್ದೆ. ನಾನ್ ಎಂಟ್ರೆನ್ಸ್ ಅಂದರೆ ನಾವು JRF, ನೆಟ್ಟು, ಸೆಟ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ನಂದು ಆಲ್ರೆಡಿ ಕ್ಲಿಯರ್ ಆಗಿತ್ತು, ಬಟ್ ಸ್ಟಿಲ್ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದೊಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿದು ಮ್ಯಾನೇಜ್ಮೆಂಟ್ದು ಕ್ವಶನ್ ಪೇಪರ್. ಲೈಕ್ 50 ಕ್ವಶನ್ಸ್ ಇರುತ್ತೆ ಇದರೊಳಗೆ. ಓವರಾಲ್ ಆಗಿ 25 ಫಾರ್ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ 25 ಫಾರ್ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್, ಎಕ್ಸ್ಪರ್ಟೀಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಓಕೆ, ಓವರಾಲ್ ಪೇಪರ್ ಹೇಳಬೇಕಂದ್ರೆ JRF, ನೆಟ್, ಸೆಟ್ ಕ್ವಶನ್ಸ್ ಕಂಪೇರ್ ಮಾಡಿದ್ರೆ ಇದು ಏನು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅದರೊಳಗೆಲ್ಲ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ, ಆ ಥರ ಕ್ವಶನ್ಸ್ ಯಾವುದೂ ಬಂದಿರಲಿಲ್ಲ. ಓಕೆ, ಟು ಬಿ ಫ್ರ್ಯಾಂಕ್, ನಾನು ಇದಕ್ಕೆ ಓದೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ನನಗೆ ಟೈಮೂ ಇರಲಿಲ್ಲ, ಬಟ್ ಸ್ಟಿಲ್ ನಾನು ಅಟೆಂಡ್ ಮಾಡಿದ್ದೆ. ಇದು ಮೋರ್ ದೆನ್ 50% ಕ್ರಾಸ್ ಆಗಿತ್ತು. ಸ್ಟಿಲ್ ಅಟೆಂಡ್ ಮಾಡಿದ್ದೆ, ಯಾಕಂದರೆ ಆಲ್ರೆಡಿ ನೀವು ನೆಟ್ ಸೆಟ್ ಕ್ಲಿಯರ್ ಮಾಡಿದರೆ ನಿಮ್ಗೊಂದು ಥರೋ ನಾಲೆಜ್ ಇರುತ್ತೆ. ಬೇಸ್ಡ್ ಆನ್ ಯುವರ್ ನಾಲೆಜ್ ಅಂತಿರ್ಬೋದು, ಅಥವಾ ಬೇಸ್ಡ್ ಆನ್ ಯುವರ್ ಅಂದರೆ ಗೆಸ್ಸಿಂಗ್ ಕೆಪಾಬಿಲಿಟಿ ಇರ್ಬೋದು, ಅದರ ಮೇಲೆ ಕ್ವಶನ್ ಪೇಪರ್ನ ಅಟೆಂಡ್ ಮಾಡೋ ಥರ ಇತ್ತು. ಓಕೆ, ತುಂಬ ಇಂಪಾರ್ಟೆಂಟ್ ಅಂತ ನಾವು KCET ನೆಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಕೊಂಡಿರೋ ಥರ ತುಂಬ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು ಯಾವುದೂ ನನಗೆ ಅನಿಸಿಲ್ಲ. ಇದು ತುಂಬ ಡೆಪ್ತಲ್ಲಿತ್ತು. ರಿಸರ್ಚ್ ಮೆಥಡಾಲಜಿ ಅಂದ್ರೂ ತುಂಬ ಡೆಪ್ತಲ್ಲಿತ್ತು ಕ್ವಶನ್ಸು. ಓಕೆ, 50 ಕ್ವಶನ್ಸಿಗೆಲ್ಲ 50 ಕ್ವಶನ್ಸ್ ಅಟೆಂಡ್ ಮಾಡಬೇಕಿತ್ತು. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇತ್ತು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಎಸೆನ್ಷಿಯಲ್ ಸ್ಪಿರಿಟ್ ಆಫ್ ರಿಸರ್ಚ್ ಅಂತ ಕೊಟ್ಟಿದ್ರು. ಓಕೆ, ನಾನು ಜಸ್ಟ್ ಇದನ್ನು ಹೇಳ್ಕೊಳ್ತಾ ಹೋಗ್ತೀನಿ. ಏನಂತಂದರೆ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ಸ್ಪಿರಿಟ್ ಆಫ್ ಫ್ರೀ ಎನ್ಕ್ವೈರಿ. ವೆನ್ ಅ ರಿಸರ್ಚ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಹಿಟ್ರೋಜಿನಸ್ ಪಾಪ್ಯುಲೇಷನ್, ದ ಮೋಸ್ಟ್ ಸೂಟೇಬಲ್ ಸ್ಯಾಂಪ್ಲಿಂಗ್ ಮೆಥಡ್ ಈಸ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ವಿಚ್ ಟೈಪ್ ಆಫ್ ಕ್ವಶನ್ಸ್ ಅಲೋ ರೆಸ್ಪಾಂಡೆಂಟ್ಸ್ ಟು ಫ್ರೀಲಿ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಥಾಟ್ಸ್ ವಿದೌಟ್ ಎನಿ ರಿಸ್ಟ್ರಿಕ್ಷನ್ಸ್? ಓಪನ್-ಎಂಡೆಡ್ ಕ್ವಶನ್. ಓಕೆ, ಆನ್ಸರ್ ಬಂದು ಓಪನ್-ಎಂಡೆಡ್ ಕ್ವಶನ್. A research tool that uses series of statements and asks respondents to rate the extent to which they agree or disagree is known as Likert scale. Selecting every fifth female entering the mall is example of. Answer is systematic sampling. Which of the following is a technique used for data reduction and summarization? Factor analysis. In data analysis, what is the purpose of a p-value? That is to determine the significance of a statistical result. Okay, which among the following is not a level of measurement? ಇದರೊಳಗೆ ನಾಮಿನಲ್, ಆರ್ಡಿನಲ್, ಇಂಟರ್ವಲ್, ಕ್ಯಾಟಗೋರಿಕಲ್ ಅಂತ ಕೊಟ್ಟಿದ್ರು. ಕ್ಯಾಟಗೋರಿಕಲ್ is the answer. Then in which of the following research methods manipulation and control of variables and randomization of sample are two of the basic requirements? That is ಕ್ವಾಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಓಕೆ, ಇದರಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮತ್ತು ಕ್ವಾಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಎರಡು ಆಪ್ಷನಲ್ಲಿತ್ತು. ಆನ್ಸರ್ ಬಂದು ಕ್ವಾಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ದ ರಿಸರ್ಚ್ ರಿಪೋರ್ಟ್ ವಿಚ್ ಹ್ಯಾಸ್ ಬಿಗಿನಿಂಗ್, ಮಿಡಲ್ ಆ್ಯಂಡ್ ಆನ್ ಎಂಡ್ ಈಸ್ ಟರ್ಮ್ಡ್ ಆಸ್ ಟೈಮ್ ಸೀಕ್ವೆನ್ಸ್ ರಿಪೋರ್ಟ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ರಿಪೋರ್ಟ್, ಇಂಡಕ್ಟಿವ್ ರಿಪೋರ್ಟ್, ಡಿಡಕ್ಟಿವ್ ರಿಪೋರ್ಟ್. ಆನ್ಸರ್ ಬಂದು ಸ್ಟೆಪ್ ಬೈ ಸ್ಟೆಪ್ ರಿಪೋರ್ಟ್. Among the following is not a suitable example of positive correlation? Height and weights, price and demand of the commodity, family income and expenditure, income and supply. ಓಕೆ, ಇದು 4 ಆಪ್ಷನ್ಸ್ ಕೊಟ್ಟಿದ್ರು. ಓಕೆ, ಇದರೊಳಗೆ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಆಫ್ ಅ ಕಮಾಡಿಟಿಯನ್ನು ಅವರು ಕೀ ಆನ್ಸರಲ್ಲಿ ಕೊಟ್ಟಿದ್ದಾರೆ. If a sample of 100 customers, n is equal to 100 is taken, what is the probability that the sample mean is less than 4.2 minutes ಅಂತ? ಇದರ ಆನ್ಸರ್ ಬಂದು 0.0228. The process of administering the first draft of the questionnaire on a small group of respondents in order to refine it and arrive at the final version is called pilot testing. Which one of the following variables can't be expressed in quantitative terms? Numerical aptitude, socio-economic status, marital status and professional attitude. ಓಕೆ, ಆನ್ಸರ್ ಬಂದು ಮರೈಟಲ್ ಸ್ಟೇಟಸ್. ಬಟ್ ಇದರಲ್ಲಿ ಸ್ವಲ್ಪ ನಾವು ಗೂಗಲಲ್ಲಿ ತೆಗೆದು ನೋಡಿದಾಗ ಆನ್ಸರ್ ಬಂದು ಪ್ರೊಫೆಷ್ನಲ್ ಅಟಿಟ್ಯೂಡ್ ಅಂತಲೂ ಇದೆ, ಬಟ್ ಕೀ ಆನ್ಸರಲ್ಲಿ ಬಂದು ಮರೈಟಲ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಎಮರ್ಜೆನ್ಸಿ ಕೇಸಸ್ ಇನ್ ಹಾಸ್ಪಿಟಲ್ ಫಾರ್ 5 days ಆರ್ ಆಸ್ 12, 15, 18, 16, 14. ದೆನ್ ವೇರಿಯನ್ಸ್ ಆಫ್ ದ ಸ್ಯಾಂಪಲ್ ಈಸ್ ಓಕೆ 4. If a hypothesis is tested at a significance level of 5%, then it means that.
ಆನ್ಸರ್ ಬಂದು there is a 5% probability that the null hypothesis will be rejected through it is true. What is an independent variable? Okay, that ಇದು ಬಂದು ಆನ್ಸರ್ ಬಂದು that impact on dependent variable. Which measures of central tendency is most affected by extreme outliers? ಓಕೆ, ಇದಕ್ಕೆ ಇದು ಬಂದು ಆಪ್ಷನ್ ಬಂದು ಮೀನ್, ಮೀಡಿಯನ್, ಮೋಡ್, ರೇಂಜ್. ಓಕೆ, ಕೀ ಆನ್ಸರಲ್ಲಿ ಮೀನ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಅಪ್ರಾಪ್ರಿಯೇಟ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಫಾರ್ ಕಂಪೇರಿಂಗ್ ಮೀನ್ಸ್ ಬಿಟ್ವೀನ್ ಟೂ ಗ್ರೂಪ್ಸ್? ಚೈ-ಸ್ಕ್ವೇರ್ ಟೆಸ್ಟ್, ರಿಗ್ರೆಷನ್ ಅನಾಲಿಸಿಸ್, ಟಿ ಟೆಸ್ಟ್, ಅನಾಲಿಸಿಸ್ ಆಫ್ ವೇರಿಯನ್ಸ್. ಕೀ ಆನ್ಸರ್ ಬಂದು ಟಿ ಟೆಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕಂಪೋನೆಂಟ್ ಆಫ್ ಪಾರ್ಟ್ ಆಫ್ ಅ ರಿಸರ್ಚ್ ರಿಪೋರ್ಟ್? Preparatory part, main body, appended part, complementary clause. Complementary clause is not a part of the research report. Which of the following analysis comes under the inferential analysis? Unvariate analysis, multivariate analysis, bivariate analysis, hypothesis testing. The answer bandu hypothesis testing. The alternate hypothesis is that more than 80% of the students know driving is an example of one-tailed test, type 1 error, type 2 error, two-tailed test. Okay, answer bandu one-tailed test. Data related to human beings are called territorial data, peripheral data, organizational data and demographic data. It is demographic data. In research, the purpose of review of the existing literature is, answer I think, to find out what is already known about our area of interest. Which of the following tests is the part of the parametric test? Sign test, Kruskal-Willis test, z-test, run test. Okay, z-test is the answer. Then plan that establishes a required method of handling future activities is called rules, procedures, policy, methods. Okay, procedures. Answer is procedures. An identified group of people contributing their efforts towards the attainment of goals is called organization. A study related to the fixing of the working hours with a study related to the fixing of the working hours with rest periods to recoup the energy while performing in a job is called fatigue study. The basic sequence in the accounting process can be described as, answer is transaction, source document, journal entry, ledger account and trial balance. Of the following account types, which would be increased by a debit? Liabilities and expenses, assets and expenses, assets and equity, equity and revenues. Key answer bandu assets and expenses. Okay, 26th ಇಂದ ಮ್ಯಾನೇಜ್ಮೆಂಟ್ ಕ್ವಶನ್ ಸ್ಟಾರ್ಟ್ ಆಗಿದೆ. ಓಕೆ, ಈಗ 30 ಕ್ವಶನ್ಸಲ್ಲಿ ಇದ್ದೀವಿ. ಇದು ಸಿರೀಸ್ ವರ್ಷನ್ ಕೋಡ್ ಎ. ಓಕೆ, ಪೇಪರ್ ವರ್ಷನ್ ಕೋಡ್ ಎ. Number 31, the horizontal demand curve for a commodity shows that its demand is perfectly elastic. Answer is perfectly elastic. The economies and diseconomies of large scale production is determined by the long run MC curve, long run AC curve, normal long run AC curve, normal long run TC curve. Okay, answer bandu long run AC curve. What does financial leverage measure? Financial leverage measures the sensibility of EPS with respect to percentage change in the EBIT level. Which of the following firms emphasizes on products benefits to the customers rather product attributes? Okay, so answer bandu market oriented firms. Customers' evaluation of the difference between all the benefits and all the costs of marketing offer relative to those of competitive offers refers to which of the following options? That is customer perceived value. Profit maximizing point of a firm is MR is equal to MC. Maslow suggests that needs are arranged in a series of levels on the basis of importance. In this regard, which of the following is relating to the Maslow's hierarchy of needs theory? Okay, ಇದು ಯಾವ ಇದನ್ನು ಮ್ಯಾಸ್ಲೋ ಥಿಯರಿಯನ್ನು ಸಜೆಸ್ಟ್ ಮಾಡುತ್ತೆ ಅಂತ. ಒನ್ಸ್ ಅ ನೀಡ್ ಈಸ್ ಸ್ಯಾಟಿಸ್ಫೈಡ್ ಇಟ್ ಇಸ್ ರಿಪ್ಲೇಸ್ಡ್ ಬೈ ಎನದರ್ ನೀಡ್. Pavlov's experiment, the bell was an conditional stimulus. Answer is conditional stimulus. ಅದರಲ್ಲಿ ಬೆಲ್ಲನ್ನು ಕಂಡೀಷನಲ್ ಸ್ಟಿಮ್ಯುಲಸ್ಗೆ ಹೋಲಿಕೆ ಮಾಡ್ತಾರೆ. The concept of task oriented and people oriented leadership was developed by
Black and Mountain. Which of the following is not a source of finance from which the quantum of required funds can be raised? Okay. Trade credit. Identifying and executing the firm's mission by matching its capabilities with the demands of its environment is the firm's strategic movement. A collection of internal external knowledge in a single location for more efficient management and utilization by the organization best describes a knowledge repository. Which of these would fall under the desire to control others? Power motive. The stages through which families might pass as they mature over time is a description of what is called the values and lifestyles topology. According to the text, which of the following designates the correct sequential progression? Values, beliefs, behavior, and attitude. Problems involving conflict between moral imperatives are known as ethical dilemmas. Wholly owned subsidiary can be set up as a greenfield venture. Monetary policy relates to controlling money supply, interest rates, and exchange rate. Which of these is not a state level promotional institutions? KITCO, KSIDC, NIESBUD, SIDCO. So NIESBUD is the answer. Capital budgeting decisions are based on the incremental cash flows. ಓಕೆ, ಸೊ ಸಮರೈಸ್ ಮಾಡಿ ಹೇಳಬೇಕು ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತಂದರೆ ಇಲ್ಲಿ ನಿಮಗೆ ಸೊಲ್ಯೂಷನ್ ಮಾಡೋಕ್ಕೆ ಮೀನ್ಸ್ ಕ್ಯಾಲ್ಕುಲೇಟರ್ ಬೇಸ್ಡ್ ಕ್ವಶನ್ಸು ತುಂಬ ಕಡಿಮೆ ಇತ್ತು. 1 or 2 ಅದನ್ನು ನೀವು ಡೈರೆಕ್ಟಾಗಿ ಮಾಡ್ಬೋದಿತ್ತು. ಮೋರ್ ಆಫ್ ಅ ಥಿಯರಿಟಿಕಲ್ ಪೇಪರ್ ಅಂತ ಹೇಳ್ಬೋದು. ರಿಸರ್ಚಲ್ಲಿ ತುಂಬ ಡೆಪ್ತಾಗಿ ತೊಗೊಂಡಿದ್ದಾರೆ. ಟೀಚಿಂಗ್ ಅಪ್ಟಿಟ್ಯೂಡ್ ಕಡಿಮೆನೇ ಇತ್ತು. ರಿಸರ್ಚ್ ರಿಲೇಟೆಡ್ ಕ್ವಶನ್ಸು ತುಂಬಾ ಇತ್ತು. ಹಾಗೆ ಮ್ಯಾನೇಜ್ಮೆಂಟಲ್ಲಿ ಇದು ಮಾಡಿದ್ರೆ ಇದು ಓವರಾಲ್ ಆಗಿ ಚೆನ್ನಾಗಿತ್ತು ಪೇಪರು. ಮ್ಯಾನೇಜ್ಮೆಂಟ್ ಪೇಪರಲ್ಲಿ ಅದೇ ನಮ್ಮ ಕ್ಯಾಲ್ಕುಲೇಷನ್ಸು ತುಂಬ ಕಡಿಮೆ ಇತ್ತು. ಫೈನಾನ್ಸ್ ರಿಲೇಟೆಡ್ ಕ್ಯಾಲ್ಕುಲೇಷನ್ ಕ್ವಶನ್ಸ್ ತುಂಬ ಕಡಿಮೆ ಇತ್ತು. ಮ್ಯಾನೇಜ್ಮೆಂಟ್ ಪೇಪರು ಚೆನ್ನಾಗಿತ್ತು ಸಬ್ಜೆಕ್ಟ್ ರಿಲೇಟೆಡ್. ಬಟ್ ರಿಸರ್ಚ್ ಮೆಥಡಾಲಜಿನ ತುಂಬ ಡೆಪ್ತಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾರಾದರೂ ನೀವು ಎಕ್ಸಾಮ್ಸನ್ನು ಬರಿತಾ ಇದ್ರಿ, ನೆಟ್ಟು ಸೆಟ್ ಕ್ಲಿಯರ್ ಆಗಿಲ್ಲ ಅಂದರೂ ನೀವು ನಿರ್ಭಯವಾಗಿ ಹೋಗ್ಬೋದು. ಯಾಕಂದರೆ ನೆಟ್ಟು ಸೆಟ್ ಥರ ಟಫ್ ಇರಲಿಲ್ಲ. ಕಂಪ್ಯಾರಿಟಿವ್ಲಿ ಈಸಿ ಇತ್ತು. ಕಂಪ್ಯಾರಿಟಿವ್ಲಿ ಥಿಯರಟಿಕಲ್ ಬೇಸಿಸ್ ತುಂಬ ಇತ್ತು. ಓಕೆ, ಸೊ ಈಗ ಕೀ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 3-4 ಕ್ವಶನ್ಸು ನಮ್ಮದು ಕರೆಕ್ಟ್ ಆಗಿದ್ರೂ ಕೂಡ ಕೀ ಆನ್ಸರ್ಸ್ ರಾಂಗ್ ಆಗಿದೆ. ಗೂಗಲಲ್ಲಿ ಕರೆಕ್ಟ್ ಆಗಿದ್ರೂ ಕೂಡ ಅವ್ರದ್ದೇ ಆನ್ಸರ್ ಫೈನಲ್ ಆಗಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಈಗ ಎಕ್ಸಾಮ್ಸ್ ತೊಗೊಂಡಾಗಿದೆ. ಇನ್ನು ಬೇರೆ ಯಾವುದೂ ಯೂನಿವರ್ಸಿಟಿಲಿ ಯಾವ ಥರ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಯಾರ ಥರದ್ದು ಕ್ವಶನ್ ಪೇಪರ್ಸ್ ಇದ್ದರೆ ಪ್ಲೀಸ್ ಇಲ್ಲಿ ಶೇರ್ ಮಾಡಿ. ಬೇರೆ ಯೂನಿವರ್ಸಿಟಿದು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಯಾವುದಾದ್ರೂ ಪಿ ಎಚ್ ಡಿ ಕ್ವಶನ್ಸ್ ಎಂಟ್ರೆನ್ಸ್ ಕ್ವಶನ್ಸ್ ಇದ್ದರೆ ಮತ್ತೇನಾದ್ರು ಕ್ವಾರೀಸು ಇದಿತ್ತಂತಂದರೆ ಪ್ಲೀಸ್ ಮೆಸೇಜ್ ಮಾಡಿ. ಸೊ ದ್ಯಾಟ್ ನನಗೆ ಗೊತ್ತಿರುವಂಥ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.